ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ಬರ್ತೇಶ್ ಪವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಗ್ನಿವೀರ ಆರ್ಮಿ ಎಕ್ಸಾಮ್ಸ್ ಅಂತೂ ನಡ್ತಾ ಇದಾವ. ಸೊ ಅಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಬರ್ತಾ ಇದಾವ ಅಂತ ನೋಡೋಣ್ರಿ. ಇವತ್ತ ಮ್ಯಾಥ್ಸ್ ಬೇಡ, ಮ್ಯಾಥ್ಸ್ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಇವತ್ತ ಸಾಮಾನ್ಯ ಜ್ಞಾನ GK ಕ್ವಶನ್ಸ್ ಯಾವ್ಯಾವ ರೀತಿ ಬರ್ತಾ ಇದಾವ ಅಂತ ನೋಡೋಣ ಬನ್ರಿ. ನೋಡ್ರಿ ಕ್ವಶನ್ ಯಾವ್ದು ಅಂತ ನೋಡ್ರಿ. ಕ್ವಶನ್ ICC ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ ಸೆಮಿಫೈನಲ್ ನಲ್ಲಿ ಭಾರತ ಯಾವ ತಂಡವನ್ನು ಸೋಲಿಸಿತು ಅಂತ ಕ್ವಶನ್ ಇದೆ. ಈ ಕ್ವಶನ್ ಆನ್ಸರ್ ಏನಾಗುತ್ತೆ ಅಂತಂದ್ರೆ ಆಸ್ಟ್ರೇಲಿಯಾ. ಯಾವ ತಂಡವನ್ನು ಸೋಲಿಸ್ತ್ರಿ? ಆಸ್ಟ್ರೇಲಿಯಾ. ಸೆಕೆಂಡ್ ಕ್ವಶನ್, ಭಾರತೀಯ ನೌಕಾಪಡೆ ದಿನ ಯಾವಾಗ ಆಚರಿಸ್ತಾರೆ ಅಂತ ಕೇಳ್ತಾರೆ. ಯಾವಾಗ ಆಚರಿಸ್ತಾರ್ರಿ? ಡಿಸೆಂಬರ್ 4ನೇ ತಾರೀಕು. ಅಂದ್ರೆ ಇದರ ಅರ್ಥ ಏನಂತಂದ್ರೆ, ನಾ ಯಾಕೆ ಈ ರೀತಿ ಕ್ವಶನ್ ಅಂತ ನಿಮಗೆ ಇದಷ್ಟು ನಾವು ಫೋಟೋ ಮಾಡಿ ಕಳಿಸಬಹುದಾಗಿತ್ತು. ಇದನ್ನ ವಿಡಿಯೋ ಯಾಕೆ ಮಾಡಕತ್ತೀನಿ ಅಂತಂದ್ರೆ, ಯಾವ ಬೇಸ್ ಮೇಲೆ ಓದಿದ್ರೆ ನಿಮಗೆ ಮುಂದೆ ಸ್ಕೋರ್ ಮಾಡಕ್ಕೆ ಚಲೋ ಆಗೈತೆ ಅಂತ ಹೇಳೋ ಸಂಬಂಧ. ಓಕೆ, ಅಂದ್ರೆ ಈಗ ಮುಗಿದಾರಂತೂ ಮುಗಿದೋಯ್ತು, ನೆಕ್ಸ್ಟ್ ಎಕ್ಸಾಮ್ ಏನು ಬರೀತಿಲ್ಲ. ನೀವು ಕ್ವಶನ್ ಅನ್ನ ಆಧಾರವಾಗಿ ಇಟ್ಟುಕೊಂಡೆ ಓದ್ಕೊಂಡು ಹೋದ್ರಿ ಅಂದ್ರೆ ನಿಮಗೆ ಅಲ್ಲಿ ಸ್ಕೋರ್ ಮಾಡಕ್ಕೆ ಚಲೋ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್, ಜಗದೀಶ್ ಧನ್ಕರ್ ನಂತರ ಭಾರತದ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು ಅಂತ ಕ್ವಶನ್ ಇದೆ. ಏನದ? CP ರಾಧಾಕೃಷ್ಣನ್. ಓಕೆ, ನೆಕ್ಸ್ಟ್, ದೆಹಲಿಯಲ್ಲಿ ಜನವರಿ 26ರಂದು ಪರೇಡ್ ಮಾಡುವುದರ ಮೂಲಕ ಯಾವ ದಿನವನ್ನು ಆಚರಿಸಲಾಗುತ್ತದೆ ಅಂತ ಕ್ವಶನ್ ಕೇಳ್ತಾರೆ. ಯಾವ ದಿನ ಆಚರಿಸ್ತಾರೆ? ಜನವರಿ 26 ಯಾವ ದಿನ ಆಚರಿಸ್ತಾರೆ? ಗಣರಾಜ್ಯೋತ್ಸವ. ಓಕೆ, ನೋಡಿ ನೆಕ್ಸ್ಟ್ ಏನದ? ನೆಕ್ಸ್ಟ್ ಕ್ವಶನ್, ಈ ಕೆಳಗಿನಲ್ಲಿ ಯಾವುದು ಮೂಲಭೂತ ಕರ್ತವ್ಯವಾಗಿರುತ್ತೆ ಕೇಳ್ತಾರ. ಅವ್ರು 4 ಆಪ್ಷನ್ ಕೊಟ್ಟಿದ್ದಾರೆ ನಿಮ್ಗೆ. ಅದರಲ್ಲಿ ಯಾವ್ದಾಗಿತ್ತು ಅಂತಂದ್ರೆ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಮೂಲಭೂತ ಕರ್ತವ್ಯವಾಗಿತ್ತು. ಓಕೆ, ನೆಕ್ಸ್ಟ್, ಖಿಲಾಫತ್ ಚಳವಳಿಗೆ ಗಾಂಧೀಜಿ ಬೆಂಬಲ ಸೂಚಿಸಲು ಕಾರಣ ಏನು ಅಂತ ಕೇಳ್ತಾರೆ. ಖಿಲಾಫತ್ ಚಳವಳಿಗೆ ಗಾಂಧೀಜಿ ಬೆಂಬಲ ಸೂಚಿಸಲು ಕಾರಣ ಏನು ಅಂತಂದ್ರೆ, ಹಿಂದೂ ಮುಸ್ಲಿಂ ಭಾವೈಕ್ಯತೆ. ಏನ? ಹಿಂದೂ ಮುಸ್ಲಿಂ ಭಾವೈಕ್ಯತೆ. ನೆಕ್ಸ್ಟ್, ಭಾರತದಲ್ಲಿ ದೊರೆಯುವ ಅತ್ಯಂತ ಫಲವತ್ತಾದ ಮಣ್ಣು ಯಾವುದು ಕೇಳ್ತಾರೆ. ಭಾರತದಲ್ಲಿ ದೊರೆಯುವ ಅತ್ಯಂತ ಫಲವತ್ತಾದ ಮಣ್ಣು ಯಾವ್ದು? ಆಪ್ಷನ್ ಗಂಗಾಬೈಲು ಮೆಕ್ಕಲು ಮಣ್ಣು. ಓಕೆ, ಗಂಗಾಬೈಲು ಮೆಕ್ಕಲು ಮಣ್ಣು. ನೆಕ್ಸ್ಟ್ ಕ್ವಶನ್ ಏನದ? ನೆಕ್ಸ್ಟ್ ಕ್ವಶನ್, 2025ರ 56ನೇ ಭಾರತೀಯ ಅಂತಾರಾಷ್ಟ್ರೀಯ ಚಲನಚಿತ್ರ ಉತ್ಸವದಲ್ಲಿ ಜೀವಮಾನ ಸಾಧನೆಗಾಗಿ ಯಾರಿಗೆ ಪ್ರಶಸ್ತಿ ನೀಡಲಾಯಿತು ಅಂತ ಕ್ವಶನ್ ಐತಿ. ರಜನಿಕಾಂತ್. ಗೊತ್ತಲ್ಲ ರಜನಿಕಾಂತ್. ಓಕೆ, ನೆಕ್ಸ್ಟ್, ವೆಲ್ಲೂರು ದಂಗೆ ಯಾವಾಗ ನಡೆಯಿತು? ವೆಲ್ಲೂರು ದಂಗೆ ಯಾವಾಗ ನಡೆಯಿತು ಅಂತಂದ್ರೆ 1806ರಲ್ಲಿ ವೆಲ್ಲೂರು ದಂಗೆ ನಡೆಯಿತು. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ? ನೆಕ್ಸ್ಟ್ ಕ್ವಶನ್, ಭಾರತದೊಂದಿಗೆ ಅತಿ ಉದ್ದ ಗಡಿಯನ್ನು ಹೊಂದಿರುವ ದೇಶ ಅಂತ ಕೇಳ್ತಾರೆ. ಇದಂತೂ ಸಾಮಾನ್ಯವಾಗಿ ನಿಮ್ಗೆ ಗೊತ್ತ ರೀತಿ ನೀವು ಓದಬೇಕಾದ್ರೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡಿದ್ರಿ. ಯಾವ್ದಾಗುತ್ತೆ ಅಂತಂದ್ರೆ ಬಾಂಗ್ಲಾದೇಶ. ಅತಿ ಹೆಚ್ಚು ಕರಾಳ ಹೊಂದಿರುವ ರಾಜ್ಯ ಅಂತಂದ್ರೆ ಗುಜರಾತ್ ಆಗ್ತದೆ. ಗಡಿಯನ್ನು ಹೊಂದಿರುವ ರಾಜ್ಯ ಯಾವ್ದ? ಬಾಂಗ್ಲಾದೇಶ. ಕರಾಳ ಪ್ರದೇಶ ಹೊಂದಿರುವ ರಾಜ್ಯ ಯಾವ್ದು? ಗುಜರಾತ್ ಆಗ್ತದೆ. ಸಾರಿ, ಗಡಿಯನ್ನು ಹೊಂದಿರುವ ದೇಶ ಅಂತಂದ್ರೆ ಬಾಂಗ್ಲಾದೇಶ. ಓಕೆ, ಕರಾಳ ಅಂತಂದ್ರೆ ಗುಜರಾತ್ ಆಗ್ತದೆ. ಓಕೆ, ನೋಡಿ ಇವತ್ತಿನ ಸಿಕ್ನಲ್ಲಿ ಈ ರೀತಿ ಪ್ರಶ್ನೆಗಳು ಬಂದವ. ನೋಡಿ ಯಾವ ರೀತಿ ನೀವು ಓದ್ಬೇಕಂದ್ರೆ, ಯಾವ ಕ್ವಶನ್ ಅನ್ನ ಆಧಾರವಾಗಿ ಇಟ್ಕೊಂಡು ಓದ್ಬೇಕಂದ್ರೆ, ಯಾವ ಚಾಪ್ಟರ್ ಅಂತಂದ್ರೆ ಕ್ರೀಡೆಗಳ ಬಗ್ಗೆ ಓದ್ರಿ. ಓಕೆ, ಮಣ್ಣಿನ ಬಗ್ಗೆ ಓದ್ರಿ, ಯಾಕಂದ್ರೆ ಕ್ವಶನ್ ಎಲ್ಲ ರೈಸ್ ಆಗ್ಯಾವ. ಯುದ್ಧಗಳ ಬಗ್ಗೆ ಓದ್ರಿ, ಗಡಿಗಳ ಬಗ್ಗೆ ಓದ್ರಿ, ಪ್ರಮುಖ ದಿನಗಳ ಬಗ್ಗೆ ಓದ್ರಿ, ಪ್ರಶಸ್ತಿಗಳ ಬಗ್ಗೆ ಓದ್ರಿ, ಮೂಲಭೂತ ಹಕ್ಕುಗಳು ಮತ್ತು ಮೂಲಭೂತ ಕರ್ತವ್ಯಗಳ ಬಗ್ಗೆ ಓದಿದ್ರೆ ಈ ರೀತಿ ಕ್ವಶನ್ಸ್ ಬರಕತ್ತಾವ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಅಗ್ನಿವೀರ ಯಾವಾಗ ಇದ್ದಿದೆ? ಯಾವ ತಾರೀಕು ಅಂತಂದ್ರೆ 2/6/2026 ತಾರೀಕು ಇದ್ದು. ನೋಡಿ ಏನ ಕ್ವಶನ್, ಫಕೀರ್ ಆಂದೋಲನ ಯಾವ ಪ್ರದೇಶದಲ್ಲಿ ನಡೆಯುತ್ತೆ ಕೇಳ್ತಾರೆ. ಫಕೀರ್ ಆಂದೋಲನ ಯಾವ ಪ್ರದೇಶದಲ್ಲಿ ನಡೆಯುತ್ತೆ ಅಂತಂದ್ರೆ ಪಶ್ಚಿಮ ಬಂಗಾಳ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಪಶ್ಚಿಮ ಬಂಗಾಳ. ಬ್ರಹ್ಮ ಸಮಾಜದ ಸ್ಥಾಪಕರು ಯಾರು? ರಾಜಾರಾಮ್ ಮೋಹನ್ ರಾಯ್. ನೋಡ್ರಿ ಇವ ಸ್ಥಾಪಕರ ಬಗ್ಗೆ ಹೇಳ್ಕೊಳ್ಳಿ. ಬ್ರಹ್ಮ ಸಮಾಜ, ರಾಜಾರಾಮ್ ಮೋಹನ್ ರಾಯ್ ಮತ್ತು ಆತ್ಮಾರಾಮ್ ಪಾಂಡುರಂಗ ಇವೆಲ್ಲ ಬರ್ತಾ ನೋಡಿ. ಈ ಸಮಾಜ ಬಗ್ಗೆ ಹೋಗ್ಬೇಕು. ಓಕೆ,
ಅಸ್ಸಾಂ ಮತ್ತು ತ್ರಿಪುರಾ ಮತ್ತು ಮೇಘಾಲಯ ರಾಜ್ಯಗಳು ಯಾವ ನೆರೆಯ ದೇಶವನ್ನು ಸ್ಪರ್ಶಿಸುತ್ತವೆ ಅಂತ ಹೇಳ್ತಾರೆ. ಅಸ್ಸಾಂ ತ್ರಿಪುರಾ ಮತ್ತು ಮೇಘಾಲಯ ರಾಜ್ಯಗಳು ಯಾವ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಂಡಿವೆ ಅಂತ ಕ್ವಶನ್ ಕೇಳ್ತಾರ. ಯಾವ ದೇಶದೊಂದಿಗೆ ಹಂಚಿಕೊಂಡಿವೆ ಅಂತಂದ್ರೆ ಬಾಂಗ್ಲಾದೇಶದೊಂದಿಗೆ ಹಂಚಿಕೊಂಡವು. ಓಕೆ. ವಿಸ್ತೀರ್ಣದಲ್ಲಿ ಯಾವ ಖಂಡವು ಅತಿ ದೊಡ್ಡದಾಗಿದೆ ಅಂತ ಕೇಳ್ತಾರೆ. ವಿಸ್ತೀರ್ಣದಲ್ಲಿ ಯಾವ ಖಂಡ ಅತಿ ದೊಡ್ಡದಾಗಿದೆ? ಏಷ್ಯಾ. ಓಕೆ. ಏನಂತ ಬಂದು ಮ್ಯಾಥ್ಸ್ ಹತ್ರ ಇವತ್ತು ಜಿಕೆ ತೊಗೊಂಬಂದಿರ ಅಂತ ನಿಮ್ಗೆ ಅನ್ಸ್ಬೋದು. ಮ್ಯಾಥ್ಸ್ ಅಂತೂ ಆಲ್ಮೋಸ್ಟ್ ಈಜಿ ಕ್ವಶನ್ ಬರಕತ್ತಾವ. ಅದೇ ನೀವು ಬಿಡಿಸ್ತೀರ ಆಲ್ಮೋಸ್ಟ್ ಒಂದು 3-4 ವಿಡಿಯೋ ಮಾಡಕ್ಕಿಂದ ಒಂದು 3-4 ವಿಡಿಯೋ ಹಾಕಿದ್ರೆ ಅದ್ರ ಬಗ್ಗೆ ಆ ರೀತಿ ಕ್ವಶನ್ಸ್ ಎಲ್ಲ ಬರಕತ್ತಾವ. ಬಟ್ ಜಿಕೆ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕಂತೀರಿ ಇದು ಮಾಡಕತ್ತೀನಿ ನೋಡ್ರಿ. ಭಾರತದ ರಾತ್ರಿ ಕೋಗಿಲೆ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳ್ತಾರೆ. ಭಾರತದ ರಾತ್ರಿ ಕೋಗಿಲೆ ನೈಟಿಂಗಲ್ ಆಫ್ ಇಂಡಿಯಾ ಅಂತಂದ್ರೆ ಯಾರು ಕರೀತಾರಪ್ಪ ಅಂತಂದ್ರೆ ಸರೋಜಿನಿ ನಾಯ್ಡು. ಓಕೆ. 2025 ಮಹಿಳಾ ವಿಶ್ವಕಪ್ನಲ್ಲಿ ಭಾರತ ತಂಡದ ಪರ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ ಯಾರು? ಬ್ಯಾಟ್ಮನ್ ಅಂತಾರೆ. ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟ್ಮನ್ ಸಾರಿ ಸ್ಮೃತಿ ಮಂದನ. ನೆಕ್ಸ್ಟ್, ಕೇಂದ್ರ ಸರ್ಕಾರದ ಜಲ ಜೀವನ ಮಿಷನ್ ಯೋಜನೆಯನ್ನು ಯಾವ ವರ್ಷದವರೆಗೆ ವಿಸ್ತರಿಸಲಾಯಿತು ಅಂತ ಕೇಳ್ತಾರೆ. ಯಾವ ವರ್ಷದವರೆಗೆ ಅಂತಂದ್ರೆ 2028 ತನಕ ವಿಸ್ತರಿಸಲಾಗಿದೆ. ಓಕೆ. ಸತ್ಪುರ್ ಮತ್ತು ವಿಂಧ್ಯ ಪರ್ವತ ಶ್ರೇಣಿಗಳನ್ನು ಯಾವ ಶ್ರೇಣಿಯು ಸಂಯೋಜಿಸುತ್ತದೆ ಅಂತ ಕೇಳ್ತಾರೆ. ಮೈಕಲ್ ಶ್ರೇಣಿ. ಸಸ್ಯಗಳಿಗೆ ಸೂರ್ಯನ ಬೆಳಕಿನ ಅಗತ್ಯ ಏಕೆ ಅಂತ ಕೇಳ್ತಾರೆ. ದ್ಯುತಿ ಸಂಶ್ಲೇಷಣೆ. ನೆಕ್ಸ್ಟ್, ಭೂಮಿಯ ವಾತಾವರಣದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿರುವ ಅನಿಲ ಯಾವುದು ಕ್ವಶನ್ ಕೇಳ್ತಾರೆ. ಸಾರಜನಕ, ಆಕ್ಸಿಜನ್. ಓಕೆ. ಯಾವ ಗ್ರಂಥಿಯನ್ನು ಮಾಸ್ಟರ್ ಗ್ರಂಥಿ ಎಂದು ಕರೆಯುತ್ತಾರೆ ಅಂತ ಕೇಳ್ತಾರ. ಪಿಟ್ಯುಟರಿ ಗ್ಲ್ಯಾಂಡ್. ಕ್ವಾಸಿಯೋಕರ್ ಕಾಯಿಲೆಯಿಂದ ಸುಧಾರಿಸಿಕೊಳ್ಳಲು ಮಾನವ ದೇಹಕ್ಕೆ ಯಾವ ಪೋಷಕಾಂಶದ ಅಗತ್ಯ ಹೆಚ್ಚಾಗುತ್ತದೆ ಅಂತ ಕೇಳ್ತಾರ. ಪ್ರೋಟೀನ್. ಏನ್ರಿ? ಪ್ರೋಟೀನ್. ಓಕೆ. ನೆಕ್ಸ್ಟ್, ದ್ರವವನ್ನು ಘನವಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕ್ವಶನ್ ಕೇಳ್ತಾರ. ಘನೀಕರಣ. ಏನಂತ ಕರೀತಾರ್ರಿ? ಘನೀಕರಣ ಅಂತೇಳಿ ಕರೀತಾರ. ನೆಕ್ಸ್ಟ್, ಹದಿಹರೆಯದ ವೇಳೆಯಲ್ಲಿ ದೇಹದ ಬೆಳವಣಿಗೆಗೆ ಆಹಾರದಲ್ಲಿನ ಯಾವ ಅಂಶವು ಅತ್ಯಂತ ಅಗತ್ಯವಾಗಿರುತ್ತದೆ ಅಂತ ಕೇಳ್ತಾರ. ಏನಾಗಿರ್ತದ್ರಿ? ಪ್ರೋಟೀನ್ಗಳು ಅಂತ. ಓಕೆ. ನೆಕ್ಸ್ಟ್, ದೇಹದಲ್ಲಿ ವಿಟಮಿನ್ ಇ ಕೊರತೆಯಿಂದ ಯಾವ ರೋಗವು ಉಂಟಾಗುತ್ತದೆ ಅಂತ ಕೇಳ್ತಾರೆ. ಸೈನ್ಸ್ ನೋಡ್ರಿ. ಸೈನ್ಸ್ ಏನಂತಂದ್ರೆ ಬಂಜೆತನ. ಓಕೆ. ನಿಮ್ಗೆ ನೆನಪಿರ್ಬೇಕು ಏನಂತಂದ್ರೆ ವಿಟಮಿನ್ ಎ ಕೊರತೆ ಅಂದ್ರೆ ಏನಾಗ್ತದ? ನೈಟ್ ಬ್ಲೈಂಡ್ನೆಸ್, ಇರುಳು ಗುಡುತನ. ಬಿ ದಿಂದ ಬೇರಿ, ಸಿ ದಿಂದ ಸ್ಕರ್ವಿ, ಡಿ ದಿಂದ ರಿಕೆಟ್ಸ್. ಈ ರೀತಿ ಎಲ್ಲ ನಿಮ್ಗೆ ಓದ್ಕೊಂಡು ಹೋಗಿ ಆಯ್ತಾ. ಓಕೆ. ಎಷ್ಟು ಆಯ್ತು? 2 ತಾರೀಕಿನ ಆಯ್ತು. ನೆಕ್ಸ್ಟ್, ಇದು ಬಹುಶಃ 2 ತಾರೀಕಿನ ಅನ್ಸುತ್ತೆ ನೋಡ್ರಿ. ಆಪರೇಷನ್ ಮೇಘದೂತ ಅನ್ನು ಯಾವ ಪ್ರದೇಶದಲ್ಲಿ ನಡೆಸಲಾಯಿತು ಅಂತ ಕ್ವಶನ್ ಕೇಳ್ತಾರ. ಉತ್ತರ ಸಿಯಾಚಿನ್ ಹಿಮನದಿ. ಓಕೆ. ನೆಕ್ಸ್ಟ್, ವಾತಾವರಣದಲ್ಲಿ ಅತ್ಯಂತ ಹೇರಳವಾಗಿರುವ ಅನಿಲ ಯಾವುದು ಕೇಳ್ತಾರೆ. ಯಾವ ಅನಿಲ ಆಗ್ತದ? ಸಾರಜನಕ, ನೈಟ್ರೋಜನ್. ಓಕೆ. ನೆಕ್ಸ್ಟ್, ರಾಜಾರಾಮ್ ಮೋಹನ್ ರಾಯ್ ಅವರ ಪ್ರಯತ್ನಗಳಿಂದಾಗಿ ಸತಿ ಪದ್ಧತಿಯನ್ನು ಯಾವಾಗ ನಿಷೇಧಿಸಲಾಯಿತು ಅಂತ ಕೇಳ್ತಾರೆ. 1829. ಓಕೆ. ನೆಕ್ಸ್ಟ್, ಕಣ್ಣಿನ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ವೈದ್ಯರು ಅಯಸ್ಕಾಂತಗಳನ್ನು ಏಕೆ ಬಳಸುತ್ತಾರೆ ಅಂತ ಕೇಳ್ತಾರೆ. ಹೇಗೆ ಬಳಸ್ತಾರ್ರಿ? ಸಣ್ಣ ಲೋಹದ ಕಣಗಳನ್ನು ತೆಗೆದುಹಾಕಲು. ಓಕೆ. ನೆಕ್ಸ್ಟ್, ಭಾರತೀಯ ಸಂವಿಧಾನದ ಯಾವ ವಿಧಿಗಳು ಮೂಲಭೂತ ಹಕ್ಕುಗಳನ್ನು ವಿವರಿಸುತ್ತವೆ ಅಂತ ಕೇಳ್ತಾವ. ಯಾವ್ದ್ರಿ? 12 ರಿಂದ 35 ಏನಿವ ಮೂಲಭೂತ ಹಕ್ಕುಗಳು. ಓಕೆ. ನೆಕ್ಸ್ಟ್, ಇಲ್ಲಿ ಮ್ಯಾಥ್ಸ್ ಕ್ವೆಶ್ಚನ್ ಬಂತವ್ರಿ. 32,000 ಮೇಲಿನ ಸರಳ ಬಡ್ಡಿಯನ್ನು ವಾರ್ಷಿಕ 8% ದರದಲ್ಲಿ 4 ವರ್ಷಗಳಿಗೆ ಕಂಡುಹಿಡಿಯುತ್ತೆ. ಸಿಂಪಲ್ ಟೆಸ್ಟ್ ಅದ ನೋಡಿ. ಇದು ಬಿಡಿಸಿಬಿಟ್ಟು ನೋಡ್ರಿ. ಫಾರ್ಮುಲಾ ಏನೈತಿ? PT R ಡೆಲ್ಟಾ 100.
PTR divided by 100. ಪ್ರಿನ್ಸಿಪಲ್ ಎಷ್ಟೈತಿ 32,000. ಟೈಮ್ ಎಷ್ಟೈತಿ 4 ವರ್ಷ. ಬಡ್ಡಿ ಐತಿ 8% ಬಡ್ಡಿ divided by 100. 0 0 ಕ್ಯಾನ್ಸಲ್. 32 ಎರಡನೇ ಎಷ್ಟು 64. 64 ಎರಡನೇ ಎಷ್ಟು 128. 128 ಎರಡನೇ ಎಷ್ಟು 128 ಎಂಟ್ಲೆ 64 8 16 ಪ್ಲಸ್ 6 20 2 8 8 9 10 1024 ಆಯ್ತು. 1024 ಆಯ್ತು. ಇದು 0 ಆಯ್ತು. 10,240 ಆಪ್ಷನ್ ಲೈಕ್ 10,240. ಓಕೆ ನೆಕ್ಸ್ಟ್ ಭಾರತ ಮಂಟಪ ಎಲ್ಲಿ ಅಂತ ಕೇಳ್ತಾರ. ನವದೆಹಲಿಯಲ್ಲಿ ಏನೈತ್ರಿ ನವದೆಹಲಿ. ವಯಸ್ಕ ಮನುಷ್ಯನಲ್ಲಿ ಕೊರೆ ಹಲ್ಲುಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರ. ಎಷ್ಟಾಗ್ತದ 4 ಕೊರೆ ಹಲ್ಲುಗಳ ಎಷ್ಟಾಗ್ತವ 4. ತೆಗೆದ ಕಾಡುಗಳು ಯಾವ ರೀತಿ ಕಾಡುಗಳು ಅಂತ ಕೇಳ್ತಾರೆ. ತೆಗೆದ ಕಾಡುಗಳು ಯಾವ ರೀತಿಯ ಕಾಡುಗಳು ಅಂತ ಕೇಳ್ತಾರೆ. ಉಷ್ಣವಲಯದ ಪತನಶೀಲ ಕಾಡುಗಳು. ಓಕೆ ನೆಕ್ಸ್ಟ್ ಭಾರತದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯಲ್ಲಿ ಯಾವ ವಿಧಿಯ ಅಡಿಯಲ್ಲಿ ಘೋಷಿಸಲಾಗುತ್ತದೆ ಅಂತ ಕೇಳ್ತಾರೆ. 352ನೇ ವಿಧಿ. ಓಕೆ ನೆಕ್ಸ್ಟ್ ಆಯಸ್ಕಾಂತದ ಸಮಾನ ಧ್ರುವಗಳ ನಡುವೆ ಏನಿರುತ್ತದೆ ಅಂತ ಕೇಳ್ತಾರ. ವಿಕರ್ಷಣೆ. ಓಕೆ ನೆಕ್ಸ್ಟ್ ಥೈರಾಯ್ಡ್ ಗ್ರಂಥಿಯಿಂದ ಸ್ರವಿಸುವ ಪ್ರಮುಖ ಹಾರ್ಮೋನ್ ಯಾವುದು ಅಂತ ಕೇಳ್ತಾರ. ಯಾವ್ದ ಥೈರಾಕ್ಸಿನ್. ನೆಕ್ಸ್ಟ್ ಬೋರ್ಡ್ ಮಾಸ್ಟರ್ ಬಂತ ಕ್ವಶನ್ ಮ್ಯಾಥ್ಸ್ ಬಂದಿದೆ. ಇಲ್ಲಿ ನೋಡ್ರಿ ಬೋರ್ಡ್ ಮಾಸ್ಟರ್ ಪ್ರಕಾರ ನಾವು ಏನ್ ಮಾಡಬೇಕು. ಬ್ರಾಕೆಟ್ಸ್ ಆಫ್ ಡಿವಿಷನ್ ಮಲ್ಟಿಪ್ಲಿಕೇಶನ್ ಈ ರೀತಿ ಎಲ್ಲ ಬರ್ಬೇಕಾ. ಇಲ್ಲಿ ನಮಗೆ ಏನಂತಿಲ್ಲ ಡಿವಿಷನ್ ಇಲ್ಲ ಮಲ್ಟಿಪ್ಲಿಕೇಶನ್ ಐತಿ. ಮಲ್ಟಿಪ್ಲಿಕೇಶನ್ ಮಾಡ್ಬೇಕು. 8 5 ಎಷ್ಟು 40 ಪ್ಲಸ್ ಐತಿ ಪ್ಲಸ್ 2 ಮಾಡ್ರಿ ಎಷ್ಟಾಗ್ತದ 42 ಸರ್ಟಿಫಿಕೇಟ್ ಆಗೈತೆ ಆಪ್ಷನ್ ಇಲ್ಲ. ನೆಕ್ಸ್ಟ್ ಭಾರತದ ಪಶ್ಚಿಮ ಘಟ್ಟಗಳು ಎಲ್ಲಿಂದ ಎಲ್ಲಿಯವರೆಗೆ ವಿಸ್ತರಿಸಿವೆ ಅಂತ ಕೇಳ್ತಾರೆ. ತಪತಿ ನದಿಯಿಂದ ಕನ್ಯಾಕುಮಾರಿವರೆಗೆ. ತಪತಿಯಿಂದ ಕನ್ಯಾಕುಮಾರಿವರೆಗೆ. ನೆಕ್ಸ್ಟ್ ರೈಲು ಕೋಚ್ ಫ್ಯಾಕ್ಟರಿ ಯಾವ ರಾಜ್ಯದಲ್ಲಿ ಅಂತ ಕೇಳ್ತಾರೆ. ಮಾಡರ್ನ್ ಕೋಚ್ ಫ್ಯಾಕ್ಟರಿ ಅಂತಂದ್ರೆ ಎಲ್ಲೈತೆ ಅಂತಂದ್ರೆ ಉತ್ತರ ಪ್ರದೇಶದಲ್ಲಿ ಇದೆ. ಎಲ್ಲೈತಿ ಉತ್ತರ ಪ್ರದೇಶ. ಡಿಕಾಂಟೇಷನ್ ಮತ್ತು ಸೆಡಿಮೆಂಟೇಷನ್ ವಿಧಾನಗಳನ್ನು ಯಾವುದನ್ನು ಬೇರ್ಪಡಿಸಲು ಬಳಸಲಾಗುತ್ತದೆ ಅಂತ ಕೇಳ್ತಾರೆ. ನೀರು ಮತ್ತು ಕರಗದ ಘನವಸ್ತುಗಳು. ಓಕೆ ನೆಕ್ಸ್ಟ್ ಭಾರತೀಯ ಸೇನಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಂತ ಕೇಳ್ತಾರೆ. ಭಾರತೀಯ ಸೇನಾ ದಿನ ಆರ್ಮಿ ಡೇ ಯಾವಾಗ ಆಚರಿಸ್ತಾರ. ಜನವರಿ 15. 3 ಗಂಟೆ 15 ನಿಮಿಷಗಳಲ್ಲಿ ಎಷ್ಟು ನಿಮಿಷಗಳಿದೆ ಕೇಳ್ತಾರೆ. 3 ಗಂಟೆ 15 ನಿಮಿಷಗಳಲ್ಲಿ ಎಷ್ಟು ನಿಮಿಷಗಳಿದೆ ಕೇಳ್ತಾರೆ. ಮ್ಯಾಥ್ಸ್ ಕ್ವಶನ್. 3 ಗಂಟೆ ಅಂದ್ರೆ ಎಷ್ಟು ನಿಮಿಷ 1 ಗಂಟೆಗೆ ಎಷ್ಟು ನಿಮಿಷ 60. 3 ಗಂಟೆಗೆ ಎಷ್ಟು 6 ಮೂಲೆ 18 0 ಆಗಿದೆ. ಇಲ್ಲಿ 15 ನಿಮಿಷ ಐತಿ. ಪ್ಲಸ್ 15 ಮಾಡಿದ್ರೆ ಪ್ಲಸ್ 15 ಮಾಡ್ರಿ 195 ನಿಮಿಷ. 195 ನಿಮಿಷ. ಓಕೆ ನೆಕ್ಸ್ಟ್ ಕ್ವಶನ್. ಭಾರತದ ಅತ್ಯಂತ ಒಣ ರಾಜ್ಯ ಅಂತ ಕೇಳ್ತಾರೆ. ಬರಡು ಭೂಮಿಯಲ್ಲಿ ಜಾಸ್ತಿ ರಾಜಸ್ಥಾನದಲ್ಲಿ. ಅಲ್ಲಿ ಜಾಸ್ತಿ ಮಳೆ ಆಗುದಿಲ್ಲ, ಬರೇ ಬರಡು ಭೂಮಿ. ಮಳೆ ಜಾಸ್ತಿ ಬರೇ ಬಿರುಕುಟ ಅಂತ ನೆಲ ಇರ್ತದೆ. ಓಕೆ 19ನೇ ರಾಷ್ಟ್ರೀಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಎಲ್ಲಿ ನಡೆಯುತ್ತೆ ಕೇಳ್ತಾರ. ಗುವಾಹಟಿ ಅಸ್ಸಾಂ. ಭಾರತೀಯ ಸಂವಿಧಾನದ 33ನೇ ವಿಧಿ ಏನನ್ನು ಒದಗಿಸುತ್ತದೆ ಅಂತ ಕೇಳ್ತಾರ. ಮಾನವ ಕಳ್ಳ ಸಾಗಾಣಿಕೆ ಮತ್ತು ಬಲವಂತದ ಕಾರ್ಮಿಕರ ನಿಷೇಧ. ನೆಕ್ಸ್ಟ್ ಮೆಹಂಜೋದಾರೋವನ್ನು ಕಂಡುಹಿಡಿದವರು ಯಾರು ಅಂತ ಕೇಳ್ತಾರ. ರಾಕಲ್ದಾಸ್ ಬ್ಯಾನರ್ಜಿ. ನೆಕ್ಸ್ಟ್ ಅಯೋಡಿನ್ ಕೊರತೆಯಿಂದ ಯಾವ ರೋಗ ಉಂಟಾಗುತ್ತದೆ ಅಂತ ಕೇಳ್ತಾರೆ. ಅಯೋಡಿನ್ ಕೊರತೆಯಿಂದ ಗೈಟರ್ ರೋಗ ಉಂಟಾಗ್ತದೆ. ಗಗನಶಕ್ತಿ ವ್ಯಾಯಾಮವನ್ನು ಯಾವ ಭಾರತೀಯ ಸೇನೆ ಆಯೋಜಿಸಿದೆ ಅಂತ ಕೇಳ್ತಾರೆ. ಭಾರತೀಯ ವಾಯುಪಡೆ. ನೆಕ್ಸ್ಟ್ ಮಧ್ಯಪ್ರದೇಶದ ಅಮರಕಂಟಕನಿಂದ ಯಾವ ನದಿ ಹುಟ್ಟುತ್ತದೆ ಅಂತ ಕೇಳ್ತಾರೆ. ಅಮರಕಂಟಕದಿಂದ ಯಾವ ನದಿ ಹುಟ್ಟುತ್ತಪ್ಪ ಅಂತಂದ್ರೆ ನರ್ಮದಾ ನದಿ. ಓಕೆ ನೆಕ್ಸ್ಟ್ ಕುತ್ತಿಗೆಯಲ್ಲಿರುವ ಥೈರಾಯ್ಡ್ ಗ್ರಂಥಿಯಿಂದ ಯಾವ ಹಾರ್ಮೋನ್ ಸ್ರವಿಸುತ್ತದೆ ಅಂತ ಕೇಳ್ತಾರೆ. ಯಾವುದು ಅಂದ್ರೆ ಥೈರಾಕ್ಸಿನ್. ಭಾರತದಲ್ಲಿ ಪುರಸಭೆ ಚುನಾವಣೆಗಳನ್ನು ಯಾರು ನಡೆಸುತ್ತಾರೆ. ರಾಜ್ಯ ಚುನಾವಣಾ ಆಯೋಗದವರು ನಡೆಸ್ತಾರೆ. ಓಕೆ ನೆಕ್ಸ್ಟ್
ಥೈರಾಕ್ಸಿನ್ ಹಾರ್ಮೋನ್ ಕೊರತೆಯಿಂದ ಯಾವ ರೋಗ ಉಂಟಾಗುತ್ತದೆ ಅಂತಂದ್ರೆ ಗೈಟರ್. ಓಕೆ, ಟೈಫಾಯ್ಡ್ ಮತ್ತು ಕಾಲರಾಕ್ಕೆ ಕಾರಣ ಇರುತ್ತೆ. ಟೈಫಾಯ್ಡ್ ಮತ್ತು ಕಾಲರಾಗೆ ಕಾರಣ ಇರಬೇಕಾದ್ರೆ ಬ್ಯಾಕ್ಟೀರಿಯಾ. ನೆಕ್ಸ್ಟ್, ಮೂಲಭೂತ ಕರ್ತವ್ಯಗಳ ಉಲ್ಲಂಘನೆಗಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ನೇರವಾಗಿ ಪ್ರಕರಣ ದಾಖಲಿಸಬಹುದೇ ಅಂತ ಹೇಳ್ತಾರೆ. ಇಲ್ಲ, ಪ್ರಕರಣ ದಾಖಲಿಸಲು ಬರುವುದಿಲ್ಲ. ಯಾಕಂತಂದ್ರೆ ಮೂಲಭೂತ ಕರ್ತವ್ಯಗಳು ನೇರವಾಗಿ ನ್ಯಾಯಾಲಯದಲ್ಲಿ ಜಾರಿಗೊಳಿಸಬಹುದು, ಹಕ್ಕುಗಳಲ್ಲ. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಮೊದಲ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ ಕೇಳ್ತಾರ. ಉಮೇಶ್ ಚೌಧರಿ ಬ್ಯಾನರ್ಜಿ, WC ಬ್ಯಾನರ್ಜಿ. ಓಕೆ, ಭಾರತೀಯ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷ ಅಂದ್ರೆ WC ಬ್ಯಾನರ್ಜಿ. ಸ್ವದೇಶಿ ಚಳವಳಿಯ ಪ್ರಮುಖ ಘೋಷಣೆ ಯಾವುದು ಅಂತ ಕೇಳ್ತಾರೆ. ಸ್ವದೇಶಿಯನ್ನು ಅಳವಡಿಸಿಕೊಳ್ಳಿ, ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುತ್ತಾರೆ. ಓಕೆ, 2026ರ ಪದ್ಮ ಪ್ರಶಸ್ತಿ ಪುರಸ್ಕೃತ ಭಾರತಿ ಸಿಂಗ್ ಯಾವ ರಾಜ್ಯಕ್ಕೆ ಸೇರಿದವರು ಅಂತ ಕೇಳ್ತಾರ. ಭಾರತಿ ಸಿಂಗ್ ಯಾವ ರಾಜ್ಯಕ್ಕೆ ಸೇರಿದವರ? ಪಂಜಾಬ್. ನೆಕ್ಸ್ಟ್, ಪೈಕಾ ದಂಗೆಯನ್ನು ಯಾರು ಮುನ್ನಡೆಸಿದರು ಅಂತ ಕೇಳ್ತಾರ. ಬಕ್ಷಿ ಜಗಬಂಧು. ನೆಕ್ಸ್ಟ್, ವಿದ್ಯುತ್ ಸರ್ಕ್ಯೂಟ್ ನಲ್ಲಿ ವಿದ್ಯುತ್ ಅನ್ನು ಯಾವುದು ಪೂರೈಸುತ್ತದೆ ಅಂತ ಕೇಳ್ತಾರೆ. ಯಾವುದು ಪೂರೈಸುತ್ತದೆ ಅಂತ ಕೇಳ್ತಾರ. ವಿದ್ಯುತ್ ಕೋಶ, ಸೆಲ್ ಅಥವಾ ಬ್ಯಾಟರಿ. ಕಾರ್ಖಾನೆಯ ಆಮ್ಲೀಯ ತ್ಯಾಜ್ಯವನ್ನು ಕ್ಷಾರದೊಂದಿಗೆ ಬೆರೆಸಿ ಹೊರಹಾಕುವ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕ್ವಶನ್ ಕೇಳ್ತಾರ. ತಟಸ್ಥೀಕರಣ, ನ್ಯೂಟ್ರಲೈಸೇಷನ್ ಕ್ರಿಯೆ. ಓಕೆ, ಡಿಟರ್ಜೆಂಟ್ಗಳ ಉತ್ಪಾದನೆಯಲ್ಲಿ ಬಳಸುವ ಪ್ರಮುಖ ವಸ್ತು ಯಾವುದು ಅಂತ ಕೇಳ್ತಾರ. ಯಾವ್ದಾದ? ಸರ್ಫ್ಯಾಕ್ಟಂಟ್. ನೆಕ್ಸ್ಟ್ ನೋಡ್ರಿ, ಆಕ್ಚುಲಿ ನನ್ನ ಸಬ್ಜೆಕ್ಟ್ ಮ್ಯಾಥ್ಸ್, GK ಬಂದು ನಿಮ್ಗೆ ಹೇಳಕತ್ತೀನಿ. ಏನಾದರೂ ಮಿಸ್ಟೇಕ್ ಆದರೆ, ತಪ್ಪಾಗಿದ್ರೆ ಪಟ್ಟೆ ಹಾಕೊಳ್ರಿ. ಯಾಕಂತಂದ್ರೆ GK ಮಾಡುವಂತ ನೆಸೆಸಿಟಿ ಇದ್ದಿರ್ಕಿಲ್ಲ. ಆದ್ರೂ ನನ್ನ ಸಬ್ಜೆಕ್ಟ್ ಅಲ್ಲ ಆದ್ರೂ ಯಾಕೆ ಬಂದು ಹಾಕತ್ತೀನಿ ಅಂತಂದ್ರೆ, ಸ್ವಲ್ಪ ಇದ್ರ ಬೇಸ್ ಸ್ವಲ್ಪ ನಾನು ಹೇಳ್ಕೊಟ್ಟೆ ಅಂತಂದ್ರೆ ನಿಮ್ಗೆ ಅದ್ರ ಬೇಸ್ ಮೇಲೆ ಓದಿರಿ ಅಂತಂದ್ರೆ ಮುಂದಿನ ಎಕ್ಸಾಮ್ ಹೆಲ್ಪ್ ಆಗತ್ತೆ ಅಂತ ಇಲ್ಲ ಹೇಳ್ತೀನಿ. ಇಲ್ಲ ಅಂತಾರೆ ತಂದು ಪಟ ಮ್ಯಾಥ್ಸ್ ಮಾಡಿ ಹೋಗ್ಬಿಟ್ಟಿದ್ದು ನಾನು. GK ಯಾಕೆ ಹಾಕತ್ತೀನಿ ಅಂತಂದ್ರೆ ಸ್ಕೋರ್ ಮಾಡೋಕೆ GKನ ಭಾಳ ಇಂಪಾರ್ಟೆಂಟ್. ಆರ್ಮಿ ಒಳಗೆ, ಸ್ಪೆಷಲಿ ಆರ್ಮಿ SSG ಒಳಗೆ GKನ ಕೈ ಹಿಡಿತಾವೆ. ಉಳಿದ್ರು GK ಕೈ ಹಿಡಿತಾರ ಗೊತ್ತಿಲ್ಲ, ಅದೇ GK ಕೈ ಹಿಡಿತಾವೆ. ಎಲ್ಲ ಅನ್ಕೊಂಡಿರ್ತೀರಿ GK ಸಮುದ್ರ ಇದ್ದಂಗ ಎಷ್ಟು ಹೋದ್ರೆ ಅಷ್ಟ ಅಂತೇಳಿ. ಆದ್ರೆ ಆರ್ಮಿ ಒಳಗೆ SSG ಒಳಗೆ ಟಾಪಿಕ್ ಇರ್ತಾವೆ. ಆಯ್ತಾ? ಹುಮಾಯೂನ್ ಸಿಂಗ್ ಯಾವ ರಾಜ್ಯಕ್ಕೆ ಸಂಬಂಧಿಸಿದವರು ಅಂತ ಕೇಳ್ತಾರ. ಜಮ್ಮು ಅಂಡ್ ಕಾಶ್ಮೀರ್. ಹಿಂದ್ ಸ್ವರಾಜ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳ್ತಾರ. ಮಹಾತ್ಮ ಗಾಂಧಿ. ಭಾರತದ ಅತಿ ಉದ್ದವಾದ ಅಂತಾರಾಷ್ಟ್ರೀಯ ಗಡಿ ಯಾವ ದೇಶದೊಂದಿಗೆ ಇದೆ ಅಂತ ಕೇಳ್ತಾರ. ಬಾಂಗ್ಲಾದೇಶದೊಂದಿಗೆ. ಕ್ವಶನ್ ಆಯ್ತಾ? ಸುಂದರ್ಬನ್ನಲ್ಲಿ ಯಾವ ಪ್ರಾಣಿಯನ್ನು ಸಂರಕ್ಷಿಸಲಾಗಿದೆ ಅಂತ ಕೇಳ್ತಾರ. ರಾಯಲ್ ಬೆಂಗಾಲ್ ಹುಲಿ. ಹುಲಿ. ಉತ್ತರ ಭಾರತದ ಸಮತಟ್ಟಿನ ಪ್ರದೇಶದಲ್ಲಿನ ಅತಿ ಉದ್ದದ ನದಿ ಯಾವುದು ಕೇಳ್ತಾರ. ಗಂಗಾ ನದಿ. ನಮ್ಮ ಭಾರತದ ಅತಿ ಉದ್ದವಾದ ನದಿ ಅಂದ್ರೆ ಗಂಗಾ ನದಿ. ಭಾರತದ ಅತಿ ದೊಡ್ಡ ಮತ್ಸ್ಯಾಲಯ ಫಿಶ್ ಅಕ್ವೇರಿಯಂ ಅಂತಂದ್ರೆ ತಾರಾಪುರವಾಲ ಅಕ್ವೇರಿಯಂ. ತಾರಾಪುರವಾಲ ಮತ್ಸ್ಯಾಲಯ. ಓಕೆ, 1919ರಲ್ಲಿ ಮಹಾತ್ಮ ಗಾಂಧೀಜಿ ಅವರು ಯಾವ ಚಳವಳಿಗೆ ನೇತೃತ್ವ ವಹಿಸಿದ್ರು ಅಂತ ಕೇಳ್ತಾರೆ. ರೌಲತ್ ಸತ್ಯಾಗ್ರಹ ಚಳವಳಿ. ಯಾವ್ದ್ರಿ? ರೌಲತ್ ಸತ್ಯಾಗ್ರಹ ಚಳವಳಿ. 1957ರಲ್ಲಿ ತ್ರಿಸ್ತರ ಪಂಚಾಯತ್ ರಾಜ್ಯ ವ್ಯವಸ್ಥೆಯನ್ನು ಯಾರ ಶಿಫಾರಸಿನ ಮೇರೆಗೆ ಸ್ಥಾಪಿಸಲಾಯಿತು ಅಂತ ಕೇಳ್ತಾರ. ಬಲವಂತರೈ ಮೆಹ್ತಾ ಸಮಿತಿ. ನೆಕ್ಸ್ಟ್, ಭಾರತದಲ್ಲಿ ಸಂಪೂರ್ಣವಾಗಿ ಫಲವತ್ತಾದ ಸಮತಟ್ಟಿನ ಪ್ರದೇಶದಲ್ಲಿ ಹರಿಯುವ ನದಿ ಯಾವುದು ಕೇಳ್ತಾರ. ಗಂಗಾ ನದಿ. ಕಾರ್ಬೋಹೈಡ್ರೇಟ್ಗಳು ಹೆಚ್ಚಾಗಿ ಯಾವ ಆಹಾರದಲ್ಲಿ ದೊರೆಯುತ್ತೆ ಅಂತ ಕೇಳ್ತಾರ. ಅಕ್ಕಿ. ರೈಸ್ ನಲ್ಲಿ ಅಥವಾ ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರ್ತಾವ. ಇದೇನಿದೆ? ವಾಷ್ಪೋತ್ಸರ್ಜನೆ ಟ್ರಾನ್ಸ್ಪಿರೇಷನ್ ಇಂದ ಸಸ್ಯಗಳಿಗೆ ಏನು ಪ್ರಯೋಜನ ಅಂತ ಕೇಳ್ತಾರ. ಜಲ ಮತ್ತು ಖನಿಜಗಳ ಸಾಗಾಣಿಕೆಗೆ ಸಹಾಯವಾಗುತ್ತದೆ ಹಾಗೂ ಸಸ್ಯಗಳನ್ನು ತಂಪಾಗಿರಿಸುತ್ತದೆ. ಓಕೆ, ವಿಟಮಿನ್ ಎ ಯ ಪ್ರಮುಖ ಮೂಲ ಯಾವುದು ಅಂತ ಕೇಳ್ತಾರ.
ಕ್ಯಾರೆಟ್. ನೆಕ್ಸ್ಟ್, ಗಾಡಿಯನ್ನು ಎಳೆಯುವಾಗ ಯಾವ ಬಲ ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳ್ತಾರೆ. ಸ್ನಾಯು ಬಲ, ಮಸ್ಕ್ಯುಲರ್ ಫೋರ್ಸ್. ನೂಲಿಗೆ ಜೋಡಿಸಿದ ವಸ್ತುವನ್ನು ಎಳೆದು ಬಿಟ್ಟಾಗ ಅದು ಯಾವ ರೀತಿಯ ಚಲನೆಯನ್ನು ಮಾಡುತ್ತದೆ ಅಂತ ಕೇಳ್ತಾರೆ. ದೋಲನ ಚಲನೆ. ಆಯ್ತಾ? ಓಕೆ. ನೆಕ್ಸ್ಟ್, ವಿದ್ಯುತ್ ಗಂಟೆಯಲ್ಲಿ ಹ್ಯಾಮರ್ ತಟ್ಟಿದಾಗ ಏನು ಉಂಟಾಗುತ್ತದೆ ಅಂತ ಕೇಳ್ತಾರೆ. ಶಬ್ದ, ಧ್ವನಿ ಉಂಟಾಗುತ್ತದೆ. ಓಕೆ. ಈ ರೀತಿ ಕ್ವಶನ್ಸ್ ಎಲ್ಲ ರೈಸ್ ಆಗಿದ್ದು ನಿಮ್ಮ ಮುಂದೆ ತಂದೀನಿ. ಇನ್ನ ಏನ್ ಮಾಡ್ರಿ ಅಂತಂದ್ರೆ, ನೆಕ್ಸ್ಟ್ ಟೈಮ್ ಮ್ಯಾಥ್ಸ್ ಕ್ವಶನ್ ಯಾವ ರೀತಿ ಬರತ್ತ ಅಂತ ತಗೊಂಡ್ಬರ್ತೀನಿ. ಬಟ್ ಈಗ ಏನ್ ಮಾಡ್ರಿ, GK ಈ ರೀತಿ ಕ್ವಶನ್ಸ್ ಬರಾಕತ್ತಾವ. ಈ ಬೇಸ್ ಇಟ್ಕೊಂಡ ಈ ಕ್ವಶನ್ಸ್ ಗಳ ಆಧಾರದ ಮೇಲೆ ಯಾವ ಚಾಪ್ಟರ್ ರೈಟ್ ಆಗಿದ್ದಾವಲ್ಲ ಆ ಚಾಪ್ಟರ್ಸ್ ಅನ್ನ ನೀವು ಪರ್ಫೆಕ್ಟ್ ಆಗಿ ಓದ್ಬಿಟ್ರಿ ಅಂತಂದ್ರೆ GK ದಾಗೂ ಔಟ್ ಆಫ್ ಔಟ್ ಮಾಡ್ಬೋದು, ಸೈನ್ಸ್ ಔಟ್ ಆಫ್ ಮಾಡ್ಬೋದು. ಓಕೆ. ನಾ ಮುಂದೆ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ. ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ, ಯಾಕಂತಂದ್ರೆ ನಾನು ಮ್ಯಾಥ್ಸ್ ಮಾಡ್ತೀನಿ. GK ಒಳಗೆ ಏನಾದ್ರು ಯಾವುದೋ ಸ್ವಲ್ಪ ಕ್ವಶನ್ ತಪ್ಪಾಗಲಿ, ಸ್ವಲ್ಪ ಹೇಳೋದೇನಾದ್ರೂ ಮಿಸ್ಟೇಕ್ ಆಗಿದೆ, ಕ್ಷಮೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್.